ಮನೆಯಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಇದಾಗೈತೆ, ಚೆನ್ನಾಗಿದೆ ನೋಡಿ. ಆಮೇಲೆ ನೋಡಿ ಕಾಫಿ ನೋಡಿ ಆವಾಗಲೇ ಹೂವು ಬಿಟ್ಟೈತೆ ನಮ್ಮ ಮನೆಯಲ್ಲಿ. ಕಾಫಿ ನೋಡಿ ಎಷ್ಟು ಚೆನ್ನಾಗಿದೆ, ಹೂವು ಬಿಟ್ಟೈತೆ. ಹೂವು ಬಿಟ್ಟಾಗಿದ್ಮೇಲೆ ನೋಡಿ ಇಲ್ಲಿ ನೋಡು, ತೋರ್ಸಜ್ಜಿ ಈ ಕಡೆ ಚೆನ್ನಾಗಿದೆ ನೋಡಿ. ಇದು ಮೆಣಸು ಗಿಡ, ಇದು ಮೆಣಸಿಲ್ಲ, ಎಲ್ಲ ಕಿತ್ತುಬಿಟ್ಟಿದ್ದಾರೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ನಮ್ಮ ಸೊಸೆ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ. ಹಲಸಿನ ಗಿಡ ಹಾಕಿದ್ವಿ, ಹಲಸಿನ ಗಿಡನೂ ಹಲಸಿನ ಕಾಯಿ ಕಿತ್ತಿದ್ವಿ. ಇದೊಂದು ಆ ಕಡೆ ಒಂದು ಐತೆ. ಆಮೇಲೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ನೀನು ಫೋಟೋ ನನಗೆ ನೋಡಿ ಎಷ್ಟು ಚೆನ್ನಾಗಿದೆ, ಪರ್ಪಲಲ್ಲಿ. ಅವ್ರು ನೋಡೋಕ್ಕೆ ಒಂದು ಚಂದ ಇದೆ ನೋಡಿ. ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಗಿಡ ಎಲ್ಲ ಹಾಕ್ತಿದ್ದೇನೆ. ನಮ್ಮನ್ನು ನೋಡಿ ಎಷ್ಟು ಚೆನ್ನಾಗಿದೆ, ನೀವು ನೋಡಿ ಎಷ್ಟು ಚೆನ್ನಾಗಿ. ಹಾಗೆ ನೇಚರ್ ಅಂದರೆ ತುಂಬ ಇಷ್ಟ. ಇಲ್ಲ ಅಗ್ರಿಕಲ್ಚರ್ನಲ್ಲಿ ಇದು ಇಷ್ಟ ತುಂಬ ಇವಳಿಗೆ. ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡ, ಪರ್ಪಲೇ ಸಕ್ಕತ್ತಾಗಿ ಕಾಣ್ತಾ ಇದೆ. ಕೆಳಗಡೆ ನೋಡಿ ನಾವು ವಾಸ್ತು ಗಿಡ ಅಂತೀವಲ್ಲ, ಎಷ್ಟು ಚೆನ್ನಾಗಿದೆ ಈ ವಾಸ್ತು ಗಿಡ. ಇದು ಬಟರ್ ಫ್ರೂಟ್. ಈಗ ಹೂವು ಎಲ್ಲ ಬರ್ತೈತೆ ಮೇಲೆ. ಈಗ ಇದು ಬಟರ್ ಫ್ರೂಟ್, ಇವಾಗ ಹೂವು ಬರ್ತೈತೆ ನೋಡಿ. ಕಾಯೆಲ್ಲ ಬಿಟ್ಟೈತೆ ನೋಡಿ, ಕಾಯೆಲ್ಲ ಬಿಟ್ಟೈತೆ ಬಟರ್ ಫ್ರೂಟು ನೋಡಿ, ಇವಾಗ ಬರ್ತೈತೆ. ಇಲ್ಲಿ ತೋರಿಸು ಕಾಫಿ ನೋಡಿ ಎಷ್ಟು ಚೆನ್ನಾಗಿ ಹೂವು ಇಲ್ಲಿ ಬರ್ತೈತೆ. ಬಾಳೆಗೊನೆನೂ ಬಂದೈತೆ ನೋಡಿ. ಹಾಗೆ ನಾಳೆ ನಾಡ್ದಲ್ಲಿ ಕಿತ್ತಬೇಕು. ಇದು ಚಟ್ಟಿ ಇದೆ ಸಿಗಿ ನೋಡಿ ಎಷ್ಟು ಚೆನ್ನಾಗಿದು. ಕಾಫಿದೆ ನೋಡೋಕ್ಕೆ ಎಷ್ಟು ಚಂದ ನೋಡಿ. ಇದು ನಮ್ಮ ಅತ್ತೆ ಮನೆಯದು ತೋಟ. ಇದೆಲ್ಲ ಇದು ನಮ್ಮ ಅತ್ತೆ ಮನೆ ತೋಟ. ಇದು ನೋಡಿ ಅಲ್ಲಿ ಬಾಳೆಗೊನೆ ಐತೆ, ನಾಳೆ ಕೀಳ್ಬೇಕದು. ಪಪ್ಪಾಯಿ ಗಿಡನೂ ಐತೆ, ಪಪ್ಪಾಯಿ ಬಂದೈತೆ. ತುಂಬ ಬಾಳೆಗೊನೆ ಐತೆ ನಮ್ಮನೆಗೆಲ್ಲ, ತುಂಬ ಬಂದೈತೆ. ಇವಾಗ ಇದು ಪಪ್ಪಾಯಿ ಗಿಡ ಬರ್ತೈತೆ ನೋಡಿ ಎಷ್ಟು ಚೆನ್ನಾಗಿದೆ. ಮದಿಲೆ ನೋಡಿ ಫುಲ್ಲು ವಿಡಿಯೋ ಹತ್ರ ನೋಡ್ತೀನಿ. ಕರ್ಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಹೂವು ಕಾಣಿಸ್ತೈತೆ. ನಾವು ಕಾಫಿ ತೋಟ, ಇದೆಲ್ಲ ಯಾರನ್ನ ಕಾಫಿ ತೋಟ ಅಂತಾರ, ಗೊತ್ತಿಲ್ಲದವ್ರಿಗೆ ಏನು ಹೂವು ಇಷ್ಟೊಂದು ಬಿಟ್ಟೈತೆ ಅಂತಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ಯಾರನ್ನ ಬೇರೆಯವ್ರು ಅಂತಾರೆ ಇದು ಏನು ಗಿಡ ಅಂತ, ಯಾರು ಗೊತ್ತಿಲ್ಲದವ್ರು. ನಾನು ಹಾಗೆ ಮುಂಚೆ ಅಂತ ಇದ್ದೆ. ನಮ್ಮ ಅತ್ತೆ ಮನೆಗೆ ನಾನು ಬಂದಮೇಲೆ ಎಷ್ಟು ಚೆನ್ನಾಗಿ ಹೂವು, ಕಾಫಿ